ನಮಸ್ಕಾರ ಸ್ನೇಹಿತರೆ. ಈ ಭೂಮಿಯಲ್ಲಿ ಅನೇಕರು ಕೆಲವರು ಮಹಾತ್ಮರಾಗಿ ಜನಿಸಿದರೆ ಕೆಲವರು ತಮ್ಮ ಛಾಯೆಗಳಿಂದ ಮಹಾತ್ಮರಾಗ್ತಾರೆ. ಹಾಗೂ ಜನ್ಮವನ್ನು ಪಡೆದು ತತ್ವಗಳನ್ನು ಬೋಧಿಸಿ ಯೋಗದಲ್ಲಿ ಜೀವಿಸ್ತಾ ಜ್ಞಾನವನ್ನು ಎಲ್ಲೆಡೆ ಹರಡ್ತಾ ಒಬ್ಬ ದೇವತೆ ಅಂತ ಕರೆಸ್ಕೊಂಡ್ಬಿಡ್ತಾರೆ. ಅಂತಹ ಸಾಲಿನಲ್ಲಿ ಸದಾ ನನಗೆ ಪ್ರಶ್ನೆ ಆಗೋದು ದತ್ತಾತ್ರೇಯರ ಬಗ್ಗೆ. ದತ್ತಾತ್ರೇಯರು 3 ತಲೆಗಳನ್ನು ಪಡೆದಿದ್ದಾರೆ. ಹಾಗೂ ದತ್ತಾತ್ರೇಯರು ದತ್ತ ಮಹಾರಾಜ ಅಂತ ಕರೆಯೋದು ಸಹಜ. ಇವರು ದತ್ತಾತ್ರೇಯರು ದತ್ತ ಮಹಾರಾಜ ಆಗೋದಕ್ಕೆ ಕಾರಣವಾದರೂ ಏನು, ಹಾಗೂ ದತ್ತ ಮಹಾರಾಜರ ಬಾಲ್ಯ ಯಾವ ರೀತಿಯಾಗಿತ್ತು, ಹಾಗೂ ತ್ಯಾಗ ತತ್ವ ತಪಸ್ಸು ತತ್ವಜ್ಞಾನ ಭಕ್ತಿಯ ಜೀವಂತ ರೂಪವನ್ನು ದತ್ತಾತ್ರೇಯರು ಜಗತ್ತಿಗೆ ನೀಡ್ತಾರೆ. ಅವರು ಹೇಗೆ ಇದನ್ನೆಲ್ಲ ಕೊಡೋದಕ್ಕೆ ಸಾಧ್ಯವಾಯಿತು, ಈ ಎಲ್ಲ ಪ್ರಶ್ನೆಗಳು ನನಗೆ ಕಣ್ಮುಂದೆ ಬಂದಾಗ ಅದರ ಹುಡುಕಾಟಕ್ಕೆ ನಾನು ನಿಲ್ತೀನಿ. ಅದೇ ರೀತಿ ಈ ಒಂದು ವಿಡಿಯೋದಲ್ಲಿ ದತ್ತಾತ್ರೇಯರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನಾನು ನಿಮಗೆ ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ. ಹಾಗಿದ್ರೆ ತಡ ಮಾಡೋದು ಬೇಡ. ಈ ಒಂದು ವಿಡಿಯೋದಲ್ಲಿ ದತ್ತಾತ್ರೇಯರ ಜೀವನ ಹಾಗೂ ಬಾಲ್ಯ, ಅವರ ಉಪದೇಶಗಳು ಏನೇನಿದ್ವು ಅಂತ ತಿಳಿದುಕೊಂಡು ಬರೋಣ. ಸಪ್ತಋಷಿಗಳ ಬಗ್ಗೆ ನಿಮಗೆಲ್ಲ ಮಾಹಿತಿ ಇದೆ. ಸಪ್ತಋಷಿಗಳಲ್ಲಿ ಅತ್ರಿ ಮಹರ್ಷಿಗಳು ಯಾರಿಗೆ ತಾನೇ ಗೊತ್ತಿಲ್ಲ. ಅತ್ರಿ ಮಹರ್ಷಿಗಳು ಸಪ್ತಋಷಿಗಳಲ್ಲಿ ಒಬ್ಬರು. ಇವರ ಪತ್ನಿ ಅನಸೂಯೆ ಸದಾ ತಮ್ಮ ಧ್ಯಾನ ತಪಸ್ಸು ಹಾಗೂ ಶಕ್ತಿಯ ರೂಪವನ್ನು ಪಡೆಯುವಂತಹ ಒಬ್ಬ ಪತಿವ್ರತೆಯಾಗಿ ಜೀವಿಸಿದಂತಹ ಹೆಣ್ಣು ಅನಸೂಯೆ. ಅನಸೂಯೆ ತಪಸ್ಸು ಮತ್ತು ಧ್ಯಾನ ಹಾಗೂ ಅನಸೂಯೆಯ ಪತಿವ್ರತೆಯನ್ನು ನೋಡಿ ದೇವತೆಗಳೆಲ್ಲ ಗಾಬರಿಯಾಗ್ತಾರೆ. ಅತ್ರಿ ಮಹರ್ಷಿಗಳ ಕುಟುಂಬವನ್ನು ನೋಡಿ ದೇವತೆಗಳಿಗೆ ಆಶ್ಚರ್ಯ ಆಗುತ್ತೆ, ಯಾವ ರೀತಿ ಇವ್ರು ಜೀವಿಸ್ತಾ ಇದ್ದಾರೆ ಅಂತ. ಆ ಒಂದು ಪುರಾತನ ಕಾಲದಲ್ಲಿ ದೇವತೆಗಳೇ ಬಂದು ಈ ಜನರಿಗೆ ಪರೀಕ್ಷೆಯನ್ನು ಮಾಡೋದು ಪುರಾತನ ಕಾಲದಲ್ಲಿ ಇತ್ತು. ಪೌರಾಣಿಕ ಕಾಲದಲ್ಲಿ ಆ ಘಟನೆಗಳು ನಡೀತಾ ಇದ್ವು. ಅದೇ ರೀತಿ ಬ್ರಹ್ಮ ವಿಷ್ಣು ಮಹೇಶ್ವರರು 3 ಜನ ಬಂದು ಏನಾದರೂ ಮಾಡಿ ಅನಸೂಯೆಯನ್ನು ನಾವು ಪರೀಕ್ಷೆ ಮಾಡಬೇಕು, ಪತಿವ್ರತೆಯ ಪರೀಕ್ಷೆಯನ್ನು ನಾವು ಮಾಡೋಣ ಅಂತ ಅಂದ್ಕೊಂಡು ಬ್ರಹ್ಮ ವಿಷ್ಣು ಮಹೇಶ್ವರರು ಬಂದು ಅನಸೂಯೆ ಹತ್ರ ಭಿಕ್ಷೆ ಬೇಡುವ ರೂಪದಲ್ಲಿ ಬರ್ತಾರೆ. ಬಂದು ಮೊದಲೇ ಕಪಟವಾಗಿ ಬರ್ತಾರೆ. ಒಂದು ಷರತ್ತನ್ನು ಭಿಕ್ಷೆ ನೀಡುವಾಗ ಕೇಳ್ತಾರೆ, ತಾಯಿ ಅನಸೂಯೆ, ನೀನು ನಮಗೆ ಭಿಕ್ಷೆಯನ್ನು ನೀಡಬೇಕು, ಆದರೆ ನೀನು ನಗ್ನಳಾಗಿ ಬರಬೇಕು, ಅಂದರೆ ಮೈಮೇಲೆ ಬಟ್ಟೆ ಇಲ್ಲದೆ ಬಂದು ನಮಗೆ ನೀನು ಭಿಕ್ಷೆಯನ್ನು ನೀಡಬೇಕು ಅಂತ ಕೇಳಿದಾಗ ಅನಸೂಯೆಗೆ ಆಶ್ಚರ್ಯ ಆಗುತ್ತೆ. ಹೇಗೆ ತಾನೇ ಬರಬೇಕು, ಯಾವ ರೀತಿ ಬರಬೇಕು, ಇದೆಲ್ಲ ಇವರು ಈ ರೀತಿ ಕೇಳೋದೆದಕ್ಕೆ ಅಂತ ಅನಸೂಯೆಗೆ ಗೊತ್ತಾಗೋದಿಲ್ಲ. ಆದರೆ ಏನಾದರೂ ಇದರಲ್ಲಿ ಪರೀಕ್ಷೆ ಇರ್ಬೋದು ಅಂತ ಅಂದ್ಕೊಂಡು ಅನಸೂಯೆ ತನ್ನ ಧ್ಯಾನ ತಪಸ್ಸು ಹಾಗೂ ತನ್ನ ಪತಿವ್ರತೆಯ ಸಾಧನೆಯಿಂದ ಶಕ್ತಿಯನ್ನು ಪಡೆದಿದ್ದಳು. ಸರಿ ಆಯಿತು ಅಂತ ಹೇಳಿ ಬ್ರಹ್ಮ ವಿಷ್ಣು ಮಹೇಶ್ವರರನ್ನು ತನ್ನ ಶಕ್ತಿಯ ಮೂಲಕ ಮಕ್ಕಳನ್ನಾಗಿ ರೂಪವನ್ನು ಮಾಡ್ತಾಳೆ. ಅಂದರೆ ಭಿಕ್ಷೆ ಬೇಡುವುದಕ್ಕೆ ಬಂದಂತಹ ಈ ವ್ಯಕ್ತಿಗಳನ್ನು, ದೇವತೆಗಳನ್ನು ಮಕ್ಕಳ ರೂಪದಲ್ಲಿ ಮಾಡ್ತಾಳೆ. ಮಕ್ಕಳ ರೂಪದಲ್ಲಿದ್ದಂತಹ ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ಅನಸೂಯೆ ಭಿಕ್ಷೆಯನ್ನು ನೀಡಿದ ನಂತರ ಆಗ 3 ಜನ ಆಶೀರ್ವಾದವನ್ನು ಮಾಡ್ತಾರೆ. ನೀನು ಪಡೆಯುವ ಮಗು ನಮ್ಮೆಲ್ಲರ ಗುಣಗಳನ್ನು ಹೊಂದಿರಲಿ, ನಮ್ಮೆಲ್ಲರ ಸ್ವಭಾವವನ್ನು ಹೊಂದಿರಲಿ ಅಂತ ಆಶೀರ್ವಾದ ಮಾಡಿದಾಗ ಆ ಗುಣಗಳಿಂದ ಹುಟ್ಟಿದ ಬಾಲಕ ದತ್ತಾತ್ರೇಯರು. ತ್ರಿಮೂರ್ತಿಗಳ ಒಂದು ಆಶೀರ್ವಾದದಿಂದ ಹುಟ್ಟಿದ ಬಾಲಕನೇ ದತ್ತಾತ್ರೇಯರು. ದತ್ತಾತ್ರೇಯರು ಸಹಜವಾಗಿ ಮಕ್ಕಳಾಗಿ ಇರಲಿಲ್ಲ, ಮಕ್ಕಳಲ್ಲೇ ವಿಚಿತ್ರರು ಅಂತ ಹೇಳಿದ್ರೂ ಕೂಡ ತಪ್ಪಾಗೋದಿಲ್ಲ. ಅವರು ಆಟವನ್ನೇ ತತ್ವವನ್ನಾಗಿ ಆಟವನ್ನು ಆಡ್ತಾ ಇದ್ದರು. ಶಕ್ತಿಯನ್ನು ಹೊರಗಿನಿಂದ ಪಡಿತಿರಲಿಲ್ಲ, ಶಕ್ತಿಯನ್ನು ಪ್ರಕೃತಿಯಿಂದ ಪಡೆಯೋ ಒಂದು ಜ್ಞಾನ ಅವರಿಗಿತ್ತು. ಅಷ್ಟಮಾಸಿದ್ಧಿಗಳನ್ನು ಪಡೆದುಕೊಂಡಿದ್ದರು ಹಾಗೂ ಪ್ರಕೃತಿಯ ಪಾಠವನ್ನು ತಮ್ಮ ಜೀವನಕ್ಕೆ ಕಲಿತಾ ಹೋದರು. ಒಮ್ಮೆ ತಾಯಿ ದತ್ತಾತ್ರೇಯರಿಗೆ ಪ್ರಶ್ನೆಯನ್ನು ಮಾಡ್ತಾಳೆ, ಏಕೆ ನೀನು ಯಾವಾಗಲೂ ಯೋಗದಲ್ಲಿ ಇರ್ತೀಯ ಅಂತ ಕೇಳಿದಾಗ ಬಾಲ್ಯದಲ್ಲಿರುವಂತಹ ದತ್ತಾತ್ರೇಯರು ತಮ್ಮ ತಾಯಿಗೆ ಹೇಳ್ತಾರೆ, ತಾಯಿ, ಈ ಜಗತ್ತಿನಲ್ಲೆಲ್ಲ ನೋಡಿದ್ದು ನನಗೆ ಯೋಗ ಪೂರ್ಣವಾಗಿ ಕಾಣುತ್ತೆ, ಅದಕ್ಕೆ ನಾನು ಯೋಗದಲ್ಲೇ ಇರ್ತೇನೆ ಅಂತ ಹೇಳ್ತಾರೆ. ಇಂತಹ ಒಂದು ಜ್ಞಾನ ದತ್ತಾತ್ರೇಯರಿಗಿತ್ತು. ಇನ್ನು ಪ್ರಕೃತಿಯಿಂದ ಪಾಠವನ್ನು ಕಲಿಯೋ ಒಂದು ವಿಚಾರ ಅವರಿಗೆ ಸ್ಪಷ್ಟವಾಗಿ
ಗೊತ್ತಿತ್ತು. ನಾನು ಜಗತ್ತಿನಿಂದ ಪುಸ್ತಕವನ್ನು ಕಲಿಬೇಕು ಅಂತ ಅಂದ್ಕೊಂಡ್ರು. ಅಗ್ನಿಯ ನೋಡಿ ಕಲಿಬೇಕು, ಸರ್ಪವನ್ನು ನೋಡಿ ಕಲಿಬೇಕು, ಹಕ್ಕಿಯಂತೆ ಸ್ವತಂತ್ರವಾಗಿರೋದನ್ನು ಕಲಿಬೇಕು, ಆನೆ ಥರ ಬುದ್ಧಿ ಮತ್ತು ಶಕ್ತಿಯನ್ನು ಕಲಿಬೇಕು, ಗಂಗೆಯಂತೆ ಎಲ್ಲರಿಗೂ ಸಮಾನವಾಗಿ ಹರಿಯುವುದನ್ನು ನಾನು ಕಲಿಬೇಕು ಅಂತ ಜ್ಞಾನವನ್ನು ಪ್ರಕೃತಿಯಿಂದ ಪಡೆದುಕೊಂಡ್ರು. ಅವರು ಕೊನೆಗೆ ಹೇಳೋದು ಅದೇ ಹೇಳ್ತಾ ಇದ್ರು, ಜಗತ್ತು ನನ್ನ ಗುರು, ಪ್ರಕೃತಿ ಪ್ರತಿಯೊಂದು ಅಂಶವು ನನಗೆ ಪಾಠವನ್ನಾಗಿ ನೀಡಿದೆ ಅಂತ ದತ್ತಾತ್ರೇಯರು ಹೇಳ್ತಾ ಇದ್ರು. ಇನ್ನು ತ್ಯಾಗದ ಮೂರ್ತೀಕರಣ ಕೂಡ ದತ್ತಾತ್ರೇಯರು. ಅವರು ತಮ್ಮ ಎಲ್ಲ ಬದ್ಧತೆಗಳನ್ನು ತ್ಯಜಿಸಿ ನಿರ್ಗುಣ ನಿರಾಕಾರ ತತ್ವಕ್ಕೆ ಆತ್ಮರೂಪವನ್ನು ಪಡಿತಾರೆ. ಅವರು ಯಾವುದೇ ಜಾತಿ ಸೇರಿರಲಿಲ್ಲ ಹಾಗೂ ಅವರು ಎಲ್ಲರಿಗೂ ಗುರುವಾಗೇ ಇದ್ದರು, ಎಲ್ಲರಿಗೂ ಮಾತೃವಾಗೇ ಇದ್ದರು, ಎಲ್ಲರಿಗೂ ದೇವರಾಗೆ ಕಂಡಂತಹ ಒಬ್ಬ ದೈವ ಸ್ವರೂಪ ಗುರು ದತ್ತಾತ್ರೇಯರು. ಸ್ನೇಹಿತರೆ, ದತ್ತಾತ್ರೇಯರು ಸಮಾನತೆಯ ಹಾಗೂ ಸನಾತನದ ಧರ್ಮದ ಒಳಗೆ ಮಹಾತ್ಮರಾಗಿದ್ದಾರೆ. ಅವರು ನಾನಾ ರೂಪಗಳನ್ನು ಮನುಷ್ಯರಿಗೆ ದಾರಿ ತೋರಿಸುವ ರೂಪದಲ್ಲಿ ಪಡೆದುಕೊಂಡಿದ್ದಾರೆ. ಶ್ರೀಪಾದ ವಲ್ಲಭ ಆಂಧ್ರ ಪ್ರದೇಶದಲ್ಲಿ ಜನ್ಮವನ್ನು ಪಡೆದರೆ ನರಸಿಂಹ ಸರಸ್ವತಿ ಗಾಣಗಾಪುರ ಕ್ಷೇತ್ರದಲ್ಲಿ ವಾಸ. ಇನ್ನು ಅಕ್ಕಲಕೋಟದ ಸ್ವಾಮಿ ಸಮರ್ಥ ರಾಮದಾಸರಾಗಿ ಹಾಗೂ ಮಾಣಿಕ ಪ್ರಭು ಷಡ್ದರ್ಶನಗಳಲ್ಲಿ ಸಮಾನವಾಗಿ ತಿಳಿದವರು. ಸ್ನೇಹಿತರೆ, ನೀವು ದತ್ತಾತ್ರೇಯ ದೇವರ ಫೋಟೋವನ್ನು ನೋಡಿದಾಗ ಅವರ ಸುತ್ತ ನಾಯಿಗಳು ಅಂದರೆ ಶ್ವಾನಗಳು ಇರ್ತವೆ. ದೇವತೆಯು ಶ್ವಾನಗಳೊಂದಿಗೆ ಹೇಗೆ ಸೇರಬೇಕು, ಇದರಲ್ಲಿ ಏನು ರಹಸ್ಯವಿದೆ ಅಂತ ನೋಡೋದಾದರೆ ಅದರ ಹಿಂದೆ ಕೂಡ ಒಂದು ಪೌರಾಣಿಕ ಹಿನ್ನೆಲೆ ಕೂಡ ಇರುತ್ತೆ. ದತ್ತಾತ್ರೇಯರು ಸದಾ ಐಕ್ಯತೆಯ ರೂಪ, ತತ್ವಜ್ಞಾನದ ಸಂಕೇತ. ಅವರು ಸದಾ 4 ಶ್ವಾನಗಳೊಂದಿಗೆ ತಿರುಗುತ್ತಿದ್ದರು. ಈ ನಾಯಿಗಳು ಅವರ ತತ್ವಜ್ಞಾನ ಭಾಗಗಳಾಗಿ ಭಕ್ತರು ಶ್ರದ್ಧೆಯಿಂದ ನೋಡುತ್ತಾರೆ. ದತ್ತಾತ್ರೇಯರ ಹಿಂದೆ ಇರುವಂತಹ ಶ್ವಾನಗಳು ಛಾಂದೋಗ್ಯ ವೇದ, ಯಜುರ್ವೇದ, ಅಥರ್ವಣ ವೇದ ಹಾಗೂ ಋಗ್ವೇದಗಳಂತ ಕರೀತಾರೆ. ಅವರು ತಾವು ತತ್ವಜ್ಞಾನದ ಪೋಷಕರಾಗಿರುವ ಸಂಕೇತವಾಗಿ ಈ ವೇದಗಳು ನಾಯಿಗಳ ರೂಪದಲ್ಲಿ ಶ್ವಾನಗಳನ್ನು ಕಾಣ್ತಾರೆ, ದತ್ತಾತ್ರೇಯರೊಂದಿಗೆ ಓಡಾಡ್ತಾವೆ, ಅವರ ಬೆನ್ನ ಹಿಂದೆ ಇರ್ತಾವೆ ಅಂತ ನಂಬಲಾಗಿದೆ. ಜ್ಞಾನವನ್ನು ಯಾರೂ ಹೀನವಾಗಿ ನೋಡಬಾರ್ದು. ಶ್ವಾನದಂತೆ ನಿಷ್ಠೆಯಿಂದ ವೇದಗಳ ಸೇವೆ ಮಾಡಿದಾಗ ತತ್ವ ದೊರೆಯುತ್ತದೆ ಅಂತ ಹೇಳಲಾಗುತ್ತೆ. ಇನ್ನು ಶ್ವಾನದ ಶಕ್ತಿಯನ್ನು ನೋಡೋದಾದರೆ ಶ್ವಾನ ಎಂದರೆ ನಿಷ್ಠೆ, ಭಕ್ತಿಯ ಸಂಕೇತ. ಅದನ್ನು ಯಾರೂ ತಪ್ಪಿಸಿಕೊಳ್ಳಲಾಗದು. ಆ ಭಕ್ತಿಯಿಂದ ಶ್ರೇಷ್ಠ ಶ್ವಾನಗಳೇ ದತ್ತಾತ್ರೇಯ ಸೇವಕರಾಗಿ ಉಳಿದುಕೊಂಡಿರ್ತಾವೆ. ಇನ್ನೊಂದು ಪೌರಾಣಿಕ ಕಥೆ ನೋಡೋದಾದರೆ ಒಬ್ಬ ಭಕ್ತ ದತ್ತಾತ್ರೇಯರನ್ನು ಆರಾಧಿಸ್ತಾ ಇದ್ದ. ಅವನನ್ನು ಪರೀಕ್ಷೆ ಮಾಡಬೇಕಂತ ದತ್ತಾತ್ರೇಯರು ಶ್ವಾನದ ರೂಪದಲ್ಲಿ ಬಂದು ಆ ಭಕ್ತನಿಗೆ ಪ್ರೀತಿಯಿಂದ ಪೂರ್ಣ ಭೋಜನ ಮಾಡಿಸ್ದ ಅಂತ ಹೇಳಲಾಗುತ್ತೆ. ನಂತರ ದತ್ತಾತ್ರೇಯರು ನಿಜ ರೂಪದ ದರ್ಶನವನ್ನು ನೀಡಿ ಆಶೀರ್ವಾದವನ್ನು ನೀಡ್ತಾರೆ ಅನ್ನೋದು ಈ ಒಂದು ಪೌರಾಣಿಕ ಕಥೆ ಕೂಡ ಸಂಬಂಧಪಟ್ಟಿದೆ. ಅದೇನೇ ಆಗಲಿ ಸ್ನೇಹಿತರೆ, ದತ್ತಾತ್ರೇಯರನ್ನು ನಾವು ನೆನೆಸ್ಕೊಂಡಾಗ ಇದು ಕೇವಲ ಹೆಸರಲ್ಲ, ಇದು ತ್ರಿಮೂರ್ತಿಗಳ ಶಕ್ತಿ, ತತ್ವ ಜ್ಞಾನಿಗಳ ದೀಪ, ಯೋಗಿಗಳ ಆದರ್ಶ, ಭಕ್ತರ ಆಧ್ಯಾತ್ಮಿಕ ದಾರಿ. ದತ್ತಾತ್ರೇಯರಿಗೆ ಇರುವಂತಹ 3 ತಲೆಗಳ ಸಂಕೇತ ಕೂಡ ಅದೇ. ಬ್ರಹ್ಮ ವಿಷ್ಣು ಮಹೇಶ್ವರರ ಗುಣಗಳನ್ನು ಹೊಂದಿರುವಂತಹ ಬಾಲಕನ ರೂಪ ಪಡೆದುಕೊಂಡಿರುವಂತಹ ದೈವ ಪುರುಷ. ಜಗತ್ತಿನಲ್ಲಿ ಪ್ರತಿ ಅನುಭವಗಳನ್ನು ಪಾಠವನ್ನಾಗಿ ರೂಪಿಸ್ಕೊಳ್ಬೇಕು. ಶಕ್ತಿಯನ್ನು ಹೊರಗಿನಿಂದ ಹುಡುಕದೆ ಒಳಗಿನಿಂದ ನಾವು ಅರಿಬೇಕು ಅನ್ನೋದು ಅವರ ಸಂದೇಶ. ಅವರು ನಾವು ಇಂದು ನೇರವಾಗಿ ಪೂಜಿಸದಿದ್ದರೂ ಮನದಿಂದ ಆರಾಧಿಸಬೇಕು, ಪ್ರಕೃತಿಯನ್ನು ಪೂಜೆ ಮಾಡಬೇಕು ಅನ್ನೋದು ಅವರು ನೀಡುವ ಸಂದೇಶ. ಜ್ಞಾನದ ಜೀವಂತತೆ, ಭಕ್ತಿಯ ಮೌನ. ಅವರ ಬಗೆಯಾಗಿ ಓದಿದರೆ ದೇವರನ್ನು ಅರಿಯಬಹುದು, ಆದರೆ ಅವರ ಮಾರ್ಗವನ್ನು ಅನುಸರಿಸಿದರೆ ದೇವರನ್ನು ಅನುಭವಿಸಬಹುದು ಅನ್ನೋದು ದತ್ತ ಮಹಾರಾಜರು ಇಂದಿಗೂ ನಮ್ಮ ಜೀವನದಲ್ಲಿ ತಿಳಿಸುವಂತಹ ದೊಡ್ಡ ಸಂದೇಶ ಅಂದರೂ ಕೂಡ ತಪ್ಪಾಗೋದಿಲ್ಲ. ಈ ಒಂದು ವಿಡಿಯೋದಲ್ಲಿ ದತ್ತ ಮಹಾರಾಜರ ಬಾಲ್ಯ ಹಾಗೂ ದತ್ತಾತ್ರೇಯರ ಜನನ ಹೇಗಾಯಿತು ಹಾಗೂ ಬ್ರಹ್ಮ ವಿಷ್ಣು ಮಹೇಶ್ವರರು ಅತ್ರಿ ಮಹರ್ಷಿಗಳು ಮತ್ತು ಅನಸೂಯರಿಗೆ ನೀಡಿದ ಪರೀಕ್ಷೆಯ ಬಗ್ಗೆ ನಾನು ನಿಮಗೆ ಮಾಹಿತಿಯನ್ನು ಸಂಪೂರ್ಣವಾಗಿ ನೀಡಿದ್ದೀನಿ ಅಂತ ಭಾವಿಸ್ತೀನಿ.
ಮುಂದಿನ ವಿಡಿಯೋದಲ್ಲಿ ಹೊಸ ಮಾಹಿತಿ ಜೊತೆಗೆ ಮತ್ತೆ ಸಿಗೋಣ. ಧನ್ಯವಾದಗಳು.